ಮಿತ್ರರೇ ನಮಸ್ಕಾರ. ಪ್ರತಿ ಬಾರಿ ಕಾಲು ಕೆರೆದು ಜಗಳಕ್ಕೆ ಬರೋದು, ಸದ್ದಿಲ್ಲದೆ ಒಂದಿಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳೋದು, ಬಳಿಕ ಕೆಲ ತಿಂಗಳ ನಂತರ ಸಂಧಾನ ಮಾತುಕತೆ ಮಾಡಿ ಕಬಳಿಸಿಕೊಂಡಿರುವುದರಲ್ಲಿ ಅರ್ಧ ಜಾಗ ಬಿಟ್ಟುಕೊಡುವುದು, ಉಳಿದರ್ಧವನ್ನು ವಿವಾದಿತ ಎಂದು ಘೋಷಿಸಿ ಆಧಿಪತ್ಯ ಸಾಧಿಸೋದು. ಇದು ಚೀನಾ ಇಷ್ಟು ವರ್ಷ ನಡೆಸಿಕೊಂಡು ಬಂದ ಅಲಿಖಿತ ಪದ್ಧತಿ. ಆದರೆ ಈ ಬಾರಿ ಗಲ್ವಾನ್ ಕಣಿವೆ ಘರ್ಷಣೆ ಬಳಿಕ ಚೀನಾದ ಈ ತಂತ್ರ ಅಟ್ಟರ್ ಫ್ಲಾಪ್ ಆಗಿದೆ. ನಿಜ ಮಿತ್ರರೇ, ಚೀನಾ ಒಂದು ಹೆಜ್ಜೆ ಮುಂದಿಟ್ಟು ಬಂದರೆ ಭಾರತ 2 ಹೆಜ್ಜೆ ಮುಂದಿಟ್ಟು ನುಗ್ಗಿ ಹೋಗಿದೆ. ಈಗಾಗಲೇ ಚೀನಾ ಗಡಿಯಲ್ಲಿ ಅತ್ಯಂತ ನಿರ್ಣಾಯಕ ಎನಿಸಿರುವ ಹಲವಾರು ಗಿರಿ ಪರ್ವತಗಳನ್ನು ಭಾರತ ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ ಮತ್ತು ಅಪಾರ ಪ್ರಮಾಣದ ಸೇನೆಯನ್ನು ಜಮಾವಣೆ ಮಾಡಿ ಚೀನಾಗೆ ಪೆಟ್ಟು ನೀಡಿದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಹೀಗಾಗಿ ಚೀನಾ ಒತ್ತಡದಲ್ಲಿ ಸಿಲುಕಿದೆ. 7ನೇ ಸುತ್ತಿನ ಕಾರ್ಪ್ಸ್ ಕಮಾಂಡರ್ ಹಂತದ ಮಾತುಕತೆ ಬಳಿಕ ಮತ್ತೆ ಮಾತುಕತೆಗೆ ಭಾರತವನ್ನು ಆಹ್ವಾನಿಸುತ್ತಿದೆ. ಇದೆಲ್ಲ ಗಡಿಯಲ್ಲಿ ಭಾರತ ನಡೆಸುತ್ತಿರುವ ಒಂದು ಹಂತದ ತಂತ್ರಗಾರಿಕೆಯಾದರೆ ಈಗ ತನ್ನ ತಂತ್ರಗಾರಿಕೆಯನ್ನು ಸಾಗರಕ್ಕೂ ವಿಸ್ತರಿಸಿದೆ. ಮಿತ್ರರೇ, ಚೀನಾ ತೈಲ ಉತ್ಪನ್ನ ಹಾಗೂ ಇತರೆ ಅಗತ್ಯ ವಸ್ತುಗಳ ಪೂರೈಕೆಗೆ ಹಿಂದೂ ಮಹಾಸಾಗರವನ್ನು ನೆಚ್ಚಿಕೊಂಡಿದೆ. ಇದನ್ನು ರಕ್ಷಿಸಿಕೊಳ್ಳಲು ಭಾರತದ ಸುತ್ತಲೂ ಮುತ್ತಿನ ಮಾಲೆಯನ್ನು ಹೆಣೆದುಕೊಂಡಿದೆ. ಒಂದು ವೇಳೆ ಲಡಾಖ್ ಪರಿಸ್ಥಿತಿ ಕೈಮೀರುವ ಹಂತ ತಲುಪಿದ್ದೇ ಆದರೆ ಚೀನಾಕ್ಕೆ ಸಾಗರದಲ್ಲಿ ಪೆಟ್ಟು ನೀಡಲು ಭಾರತ ಒಂದೊಂದೇ ಹೆಜ್ಜೆ ಮುಂದಿಡಲಾರಂಭಿಸಿದೆ. ಒಂದು ಕಡೆ ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶದೊಂದಿಗೆ ಸಾಗರ ಕುರಿತಾದ ಸಂಬಂಧ ವೃದ್ಧಿಗೆ ಯತ್ನಿಸುತ್ತಿರುವ ಭಾರತ ಈಗ ಮಯನ್ಮಾರ್ ಅನ್ನು ಹೆಚ್ಚು ವಿಶ್ವಾಸಕ್ಕೆ ಪಡೆದುಕೊಳ್ಳಲು ಮುಂದಾಗಿದೆ. ಮಾತ್ರವಲ್ಲ, ಮಯನ್ಮಾರ್ ಅನ್ನು ತನ್ನ ತಂತ್ರಗಾರಿಕೆಯ ಭಾಗವನ್ನಾಗಿಸಿಕೊಂಡಿದೆ. ನಾನು ಆಗಲೇ ಹೇಳಿದ ಹಾಗೆ ಭಾರತ ಕೇವಲ ಗಡಿ ರಕ್ಷಣೆಗೆ ಮಾತ್ರ ಗಮನ ಹರಿಸಿದ್ರೆ ಸಾಲದು, ಸಾಗರದಲ್ಲೂ ತನ್ನ ಸ್ಟ್ರಾಟಜಿಯನ್ನು ಇಂಪ್ರೂವ್ ಮಾಡಲೇಬೇಕು. ಕಾರಣ ಏನಂದ್ರೆ, ಕಳೆದ 3 ದಶಕಗಳಿಂದ ಚೀನಾ ಭಾರತದ ಸಾಗರದ ಮೇಲೆ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಹಲವಾರು ಕುತಂತ್ರವನ್ನು ಮಾಡಿಕೊಂಡಿದೆ. ಚೀನಾದ ಈ ಭಾಸಿಸಂ ನಿಲ್ಲಿಸಲು ಭಾರತಕ್ಕೆ ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳು ಬಹುಮುಖ್ಯವಾಗಲಿದೆ. ಸದ್ಯ ಮಯನ್ಮಾರ್ ದೇಶಕ್ಕೆ ಭಾರತದ INS ಸಿಂಧುವೀರ್ ಜಲಾಂತರ್ಗಾಮಿ ನೌಕೆಯನ್ನು ಕೊಡುಗೆಯಾಗಿ ಕೊಡಲಾಗಿದೆ. 1988ನಿಂದಲೂ ಭಾರತದ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ INS ಸಿಂಧುವೀರ್ನನ್ನು ಭಾರತ ಮಯನ್ಮಾರಿಗೆ ನೀಡೋಕೆ ಮುಂದಾಗಿದೆ. ಸದ್ಯ ವಿಶಾಖಪಟ್ಟಣಂನಲ್ಲಿ INS ಸಿಂಧುವೀರ್ ರಿಪೇರಿ ಕಾರ್ಯ ಮುಗಿಸಿ ನವೀಕರಿಸಿದ ಜಲಾಂತರ್ಗಾಮಿಯನ್ನು ಮಯನ್ಮಾರ್ ದೇಶಕ್ಕೆ ನೀಡಿದೆ. ಇದು ಇನ್ನು 15 ವರ್ಷಗಳ ಕಾಲ ಮಯನ್ಮಾರ್ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಸದ್ಯ ಭಾರತವೇ ಜಲಾಂತರ್ಗಾಮಿ ನೌಕೆಯ ಕೊರತೆಯನ್ನು ಎದುರಿಸುತ್ತಿದೆ. ಇಂಥದ್ರ ನಡುವೆ ಮಯನ್ಮಾರ್ಗೆ ದಾನ ಕೊಡುವ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಆದರೆ ಭಾರತ ಮಯನ್ಮಾರ್ನಂಥ ಆಯಕಟ್ಟಿನ ಕರಾವಳಿ ತೀರ ಹೊಂದಿರುವ ದೇಶವನ್ನು ಚೆನ್ನಾಗಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಜೊತೆಗೆ ಅಲ್ಲಿ ಚೀನಾ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲೇಬೇಕು. ಈ ಹಿನ್ನೆಲೆ ಭಾರತ INS ಸಿಂಧುವೀರ್ನನ್ನು ಮಯನ್ಮಾರ್ಗೆ ನೀಡಿರೋದು ಅತ್ಯಂತ ಸೂಕ್ತ ಎನ್ನುತ್ತಿದ್ದಾರೆ ರಕ್ಷಣಾ ತಜ್ಞರು. ಭಾರತ ತನ್ನ ನೆರೆಯ ರಾಷ್ಟ್ರಗಳಿಗೆ ಯುದ್ಧ ನೌಕೆ, ಶಸ್ತ್ರಾಸ್ತ್ರ ಹಸ್ತಾಂತರ ಹಾಗೂ ಯುದ್ಧ ತರಬೇತಿ ನೀಡೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಮಿತ್ರರೇ. 2017ರಲ್ಲಿ ಚೀನಾ ಬಾಂಗ್ಲಾದೊಂದಿಗೆ ಜಲಾಂತರ್ಗಾಮಿ ನೌಕೆ ವ್ಯಾಪಾರ ಕುದುರಿಸಿತ್ತು. ಬಾಂಗ್ಲಾದೇಶಕ್ಕೆ 2 ಮಿಗ್ ಕ್ಲಾಸ್ ನೌಕೆಯನ್ನು $20 ಕೋಟಿ ಚೀನಾ ಮಾರಾಟ ಮಾಡಿತ್ತು. ಈ ನೌಕೆಯ ನಿರ್ವಹಣೆ, ಶಸ್ತ್ರಾಸ್ತ್ರ ಅಪ್ಗ್ರೇಡ್ ಹೆಸರಿನಲ್ಲಿ ಬಾಂಗ್ಲಾವನ್ನು ಸಂಪೂರ್ಣವಾಗಿ ತನ್ನನ್ನೇ ಅವಲಂಬಿಸುವಂತೆ ಚೀನಾ ಮಾಡಿಕೊಂಡಿತ್ತು. ಮುಂದೆ ಬಾಂಗ್ಲಾದ ಕಾಕ್ಸ್ ಬಜಾರ್ನಲ್ಲಿ ಚೀನಾ ಸರ್ಕಾರದ ಕಂಪನಿಗಳು ಜಲಾಂತರ್ಗಾಮಿ ನೌಕೆ ನಿರ್ಮಿಸುವ ಗುತ್ತಿಗೆ ಪಡೆದುಕೊಂಡಿವೆ. ಹೀಗಾಗಿ ಬಾಂಗ್ಲಾ ನೌಕಾಪಡೆ ಮೇಲೆ ಚೀನಾ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡು ತನ್ನ ಆಧಿಪತ್ಯವನ್ನು ಸಾಧಿಸಿದೆ. ಮಿತ್ರರೇ, ಬಾಂಗ್ಲಾದಲ್ಲಿ ಚೀನಾದ ಆಧಿಪತ್ಯ ಭಾರತಕ್ಕೆ ದೊಡ್ಡ ಸವಾಲು. ಯಾಕಂದರೆ ವಿಶಾಖಪಟ್ಟಣಂನಲ್ಲಿ ಭಾರತದ ನೌಕಾಪಡೆಯ ಅತಿ ಮುಖ್ಯ ಘಟಕಗಳಿವೆ. ಇದಕ್ಕೆ ಸಮೀಪದಲ್ಲಿರುವ ಬಾಂಗ್ಲಾದಲ್ಲಿ ಚೀನಾ ಹಸ್ತಕ್ಷೇಪ ಮಾಡ್ತಿರೋದು ಭಾರತಕ್ಕೆ ಯಾವಾಗಲೂ ಎಚ್ಚರಿಕೆಯ ಗಂಟೆಯೇ ಸರಿ. ಬಾಂಗ್ಲಾ ಮೇಲೆ ಭಾರತ ನಿರಂತರವಾದ ಒತ್ತಡ ತಂದು ಚೀನಾದ ಯುದ್ಧ ನೌಕೆಗಳು ಲಂಗರ್ ಹಾಕುವುದನ್ನು ತಪ್ಪಿಸಲು ಯತ್ನಿಸಿತ್ತು. 2016ರಲ್ಲಿ ಚೀನಾ ನೌಕೆಗೆ ಪ್ರವೇಶ ಇಲ್ಲ ಎಂದು ಬಾಂಗ್ಲಾವು ಹೇಳಿತ್ತು. ಆದರೆ ಈ ಹೇಳಿಕೆ ಹೊರಬಿದ್ದ ತಿಂಗಳೊಳಗಾಗಿ ಚೀನಾ ಬಾಂಗ್ಲಾದ ಚಿತ್ತಗಾಂಗ್ ನೌಕಾನೆಲೆಯಲ್ಲಿ 2 ನೌಕೆಯನ್ನು ತಂದು ನಿಲ್ಲಿಸಿತ್ತು. ಇದರ ಜೊತೆಗೆ ಬಾಂಗ್ಲಾ ಹಾಗೂ ಚೀನಾ ಸಾಗರದಲ್ಲಿ ಜಂಟಿ ಸಮರಾಭ್ಯಾಸವನ್ನು ಆಗಾಗ ನಡೆಸುತ್ತಲೇ ಇರುತ್ತೆ. ಹೀಗೆ ಬಾಂಗ್ಲಾ ನೌಕಾಪಡೆಯನ್ನು ಚೀನಾ ಸಂಪೂರ್ಣ ತನ್ನ ಹಿಡಿತದಲ್ಲಿರುವಂತೆ ನೋಡಿಕೊಳ್ತಿದೆ. ಆದರೆ ಈಗ ಮಯನ್ಮಾರ್ ಕೂಡ ಚೀನಾ ಹಿಡಿತಕ್ಕೆ ಹೋಗುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಭಾರತ ಮಯನ್ಮಾರ್ ಜೊತೆ ಸ್ನೇಹ ಗಟ್ಟಿ ಮಾಡಿಕೊಳ್ತಿದ್ದು ಸದ್ಯ INS ಸಿಂಧುವೀರ್ ಜಲಾಂತರ್ಗಾಮಿ ನೌಕೆಯನ್ನು ಕೊಡುಗೆಯಾಗಿ ನೀಡಿದೆ. ಮುಂದಿನ ದಿನಗಳಲ್ಲಿ ಮಯನ್ಮಾರ್ ನೌಕಾಪಡೆಯನ್ನು ಭಾರತ ಇನ್ನಷ್ಟು ಸಶಕ್ತಗೊಳಿಸಲು ತೀರ್ಮಾನವನ್ನೂ ಕೈಗೊಂಡಿದೆ. ಹಾಗೆ ನೋಡೋದಾದರೆ ಭಾರತ ಮಯನ್ಮಾರ್ ಸಂಬಂಧ ತುಂಬ ಚೆನ್ನಾಗೇ ಇದೆ. ಈಗಾಗಲೇ T-72 ಟ್ಯಾಂಕರ್ಗೆ ಬೇಕಾದ ಮದ್ದುಗುಂಡುಗಳು ಹಾಗೂ ಪಿರಂಗಿಗಳು ಮತ್ತು ಟಾರ್ಪೆಡೋಗಳನ್ನು ಭಾರತ ಮಯನ್ಮಾರ್ಗೆ ಒದಗಿಸಿದೆ.
ಹೀಗೆ ಬಾಂಗ್ಲಾದಲ್ಲಿ ಆದಂತೆ ಮಯನ್ಮಾರ್ನಲ್ಲಿ ಆಗಬಾರ್ದು ಅಂತ ಭಾರತ ನೋಡ್ಕೊಳ್ತಿದೆ. ಭಾರತದ ಈ ನಡೆ ಚೀನಾಗೆ ಟೆನ್ಷನ್ ತರಿಸಿದೆ. ಇಷ್ಟು ದಿನ ಭಾರತ ಗಡಿ ವಿಚಾರವಾಗಲಿ ಸಾಗರದ ವಿಚಾರವಾಗಲಿ ಅಷ್ಟಾಗಿ ತಲೆ ಕೆಡಿಸಿಕೊಳ್ತಿರಲಿಲ್ಲ. ಭಾರತದ ಆಂತರಿಕ ವಿಚಾರವನ್ನು ಸರಿದೂಗಿಸೋದ್ರಲ್ಲೇ ಸರ್ಕಾರ ಮುಳುಗಿ ಹೋಗಿರ್ತಿತ್ತು. ಇದೇ ವಿಶ್ವಾಸದಲ್ಲೇ ಚೀನಾ ಈ ಬಾರಿ ನುಗ್ಗಿ ಬಂದಿತ್ತು. ಹೇಗಿದ್ರೂ ನಮ್ಮದೇ ಕೋವಿಡ್-19 ಭಾರತವನ್ನ ಆವರಿಸಿದೆ, ಹೀಗಾಗಿ ಗಡಿಯಲ್ಲಿ ನಾವಾಡಿದ್ದೇ ಆಟ ಅಂದುಕೊಂಡಿತ್ತು. ಆದರೆ ಭಾರತ ಚೀನಾದ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿ ಏಟಿಗೆ ಎದಿರೇಟು ನೀಡುತ್ತಲೇ ಇದೆ. ಮಿತ್ರರೇ, ನರೇಂದ್ರ ಮೋದಿ ಪ್ರಧಾನಿಯಾಗ್ತಿದ್ದಂತೆ ಭಾರತದ ಸುತ್ತಲೂ ಇರುವ ಚಿಕ್ಕ ಚಿಕ್ಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ರು. 2017ರಲ್ಲಿ ಈ ಮಯನ್ಮಾರ್ ದೇಶಕ್ಕೂ ಪ್ರಧಾನಿ ಭೇಟಿ ಕೊಟ್ಟು ಮಯನ್ಮಾರ್ ಜೊತೆಗಿನ ಭಾರತದ ಸಂಬಂಧ ವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ರು. ಈ ವೇಳೆ ಭಾರತ ಹಾಗೂ ಮಯನ್ಮಾರ್ ಗಡಿ ವಿಚಾರದಲ್ಲಿ ಈಗಿರುವ ಗಡಿಯನ್ನ ಎರಡೂ ದೇಶಗಳು ಶಾಂತಿಯಿಂದ ಕಾಪಾಡಿಕೊಳ್ಳುವ ಸಂಕಲ್ಪ ಮಾಡಲಾಗಿತ್ತು. ಮಯನ್ಮಾರ್ ರಕ್ಷಣೆಗೆ ಭಾರತದ ಸಹಕಾರ ಸದಾ ಇದೆ ಎಂದು ಪ್ರಧಾನಿ ಘೋಷಿಸಿದ್ರು. ಇದೇ ವೇಳೆ ರಕ್ಷಣಾ ಸಾಮಗ್ರಿಗಳ ಹಸ್ತಾಂತರಕ್ಕೂ ಪ್ರಧಾನಿ ಮೋದಿ ಸಮ್ಮತಿಯನ್ನ ಸೂಚಿಸಿದ್ರು. ಈ ಎಲ್ಲ ಬೆಳವಣಿಗೆ ನಂತರ ಮೋದಿ ಸರ್ಕಾರ ಮಯನ್ಮಾರ್ ಜೊತೆಗೆ ಉತ್ತಮ ಸಂಬಂಧವನ್ನ ವೃದ್ಧಿಸಿಕೊಂಡಿತ್ತು. ಕಳೆದ 5-6 ವರ್ಷಗಳಿಂದ ಮಯನ್ಮಾರ್ ದೇಶದ ಮೇಲೆ ಚೀನಾ ಹೆಚ್ಚಿನ ಹಿಡಿತ ಸಾಧಿಸಿದಂತೆ ಭಾರತ ಸದಾ ಕಣ್ಣಿಟ್ಟಿದೆ. ಈಗ ಭಾರತ ಚೀನಾ ಬಿಕ್ಕಟ್ಟು ಉಲ್ಬಣಿಸಿರುವ ಕಾರಣ ಮಯನ್ಮಾರ್ ಸೇರಿ ಭಾರತದ ಸುತ್ತಲೂ ಇರುವ ದೇಶಗಳನ್ನು ಹೆಚ್ಚಿನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಭಾರತ ಮುಂದಾಗಿದೆ. ಆದರೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಈಗಾಗಲೇ ತನ್ನನ್ನು ತಾನು ಚೀನಾಗೆ ಬಹುತೇಕ ಮಾರಿಕೊಂಡಿದೆ. ಮಯನ್ಮಾರ್ ಇನ್ನೂ ಆ ಸ್ಥಿತಿಗೆ ತಲುಪಿಲ್ಲ. ಹೀಗಾಗಿ ಮಯನ್ಮಾರನ್ನು ಸದಾ ತನ್ನ ಮಿತ್ರ ರಾಷ್ಟ್ರವನ್ನಾಗಿ ಉಳಿಸಿಕೊಳ್ಳಬೇಕು ಅನ್ನೋದು ಮೋದಿ ಸರ್ಕಾರದ ಸಂಕಲ್ಪವಾಗಿದೆ. ಮಿತ್ರರೇ, ಇದರ ನಡುವೆ ನಾನು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಲೇಬೇಕು. ಚೀನಾ ಹಾಗೂ ಭಾರತದ ಗಡಿ ಬಿಕ್ಕಟ್ಟಿನ ವಿಚಾರದಲ್ಲಿ ಸದ್ಯ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಭಾರತದ 1 ಇಂಚು ಜಾಗವನ್ನು ಕಬಳಿಸಲು ಬಿಡೋದಿಲ್ಲ. ಲಡಾಖ್ ಬಿಕ್ಕಟ್ಟಿನ ವಿಚಾರವಾಗಿ ರಾಜತಾಂತ್ರಿಕ ನಿಲುವು ಕೈಗೊಳ್ಳೋದರ ಜೊತೆಗೆ ನಮ್ಮ ಗಡಿ ರಕ್ಷಣೆಗೆ ಬೇಕಾದ ಅಗತ್ಯ ಸ್ಟ್ರಾಟಜಿ ಮಾಡಿಕೊಂಡಿರೋದಾಗಿ ಶಾ ಹೇಳಿದ್ದಾರೆ. ಅಮಿತ್ ಶಾ ದೀರ್ಘಕಾಲದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದು ವಿಚಾರದಲ್ಲಿ ಬಹಳ ಸಕ್ರಿಯವಾಗಿ ಯಶಸ್ವಿಗೊಳಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಡಿ ವಿಚಾರದಲ್ಲಿ ಸುಮ್ಮನಿದ್ದಾರೆ ಏಕೆ ಎಂದು ಹಲವರು ಪ್ರಶ್ನಿಸುತ್ತಿದ್ದರು. ಆದರೆ ಕೋವಿಡ್-19 ಹಾಗೂ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಮಿತ್ ಶಾ ಕೆಲ ದಿನ ರೆಸ್ಟ್ನಲ್ಲಿದ್ದರು. ಈಗ ಅನಾರೋಗ್ಯದಿಂದ ಸುಧಾರಿಸಿಕೊಂಡಿರುವ ಅಮಿತ್ ಶಾ ಮತ್ತೆ ಫೀಲ್ಡಿಗಿಳಿದಿದ್ದು ಮೊದಲಿಗೆ ಚೀನಾ ಗಡಿ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಶಾರ ಈ ಹೇಳಿಕೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ನಾನು ಆಗಲೇ ಹೇಳಿದ ಹಾಗೆ ಚೀನಾ ಭಾರತದ ಸಾಗರದಲ್ಲಿ ಸೃಷ್ಟಿಸಿರುವ ಮುತ್ತಿನ ಮಾಲೆ ಏನು, ಇದರಿಂದ ಭಾರತಕ್ಕೇನು ತೊಂದರೆ, ಈ ವಿಚಾರವಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.